ವೆಲ್ಕಮ್ ಬ್ಯಾಕ್ ಎವ್ರಿವಾನ್. ಈಗ ಟೈಮ್ ಆಗಿದೆ 1:50. ಓಕೆ, ಮಧ್ಯಾಹ್ನ. ಜಸ್ಟ್ ನಾನೀಗ 1 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಈಗ ಟ್ರೇಡಿಂಗಿಗೆ ಚಾರ್ಟ್ ಅನಾಲಿಸಿಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ವೆಲ್ಕಮ್ ಬ್ಯಾಕ್. ಇವತ್ತು 15th ಜುಲೈ. ನಿನ್ನೆದು ನೀವು ವಿಡಿಯೋ ನೋಡಿದರೆ ಒಂಥರ ವ್ಲಾಗ್ ಥರ ಮಾಡಿ ನಾನು ಶೇರ್ ಮಾಡಿದ್ದೇನೆ. ನಾನು ಡೇ ಟು ಡೇ ರುಟೀನ್, ನಾನು ಹೇಗೆ ಟ್ರೇಡ್ಸ್ ಮಾಡ್ತೇನೆ, ಯಾವ ಟೈಮಲ್ಲಿ ಟ್ರೇಡ್ಸ್ ತೊಗೊಳ್ತೇನೆ ಅಂತ. ಸೊ ಅರ್ಲಿ ಮಾರ್ನಿಂಗ್ ಏಷ್ಯನ್ ಸೆಷನ್ ನನಗೆ ಟ್ರೇಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಮಲ್ಕೊಳ್ಳೋದೇ 5 ಗಂಟೆಗೆ ಬೆಳಿಗ್ಗೆ. ಓಕೆ, ಸೊ ಹಾಗಾಗಿ ಯಾವುದೇ ಇದ್ದರೂ ಲಂಡನ್ ಸೆಷನ್ ಆ್ಯಂಡ್ ನ್ಯೂಯಾರ್ಕ್ ಸೆಷನ್ಸ್. ಓಕೆ, ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡುವ, ಅನಾಲಿಸಿಸ್ ಸ್ಟಾರ್ಟ್ ಮಾಡುವ. ಸೊ ನಿನ್ನೆ ಒಂದು ತುಂಬ ದೊಡ್ಡ ಸ್ಪೈಕ್ ಬಂದು, ಓಕೆ, ಅಂದರೆ ಒಂದು ಸಾಲಿಡ್ ಒಂದು ಅಪ್ಸೈಡ್ ಬಂದಿತ್ತು, ಮತ್ತು ಹಾಗೇನೆ ಒಂದು ಡೌನ್ ಸೈಡ್ ಕೂಡ ಬಂದಿದೆ. ಓಕೆ, ಈಗ ಇವತ್ತು ನಾನು ಕೆಲವು ಸಣ್ಣ ಸಣ್ಣ ಲೆವೆಲ್ಸನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಸೊ ಪ್ಲ್ಯಾನ್ ಎಂತ ಅಂದರೆ ಇವತ್ತು ಈ ಲೆವೆಲಲ್ಲಿ ಒಂದು ಮಲ್ಟಿಪಲ್ ರಿಜೆಕ್ಷನ್ ಕಾಣ್ತಾ ಉಂಟು. ಓಕೆ, ಆಲ್ರೆಡಿ ಒಂದು ನೋಡೋದಾದರೆ ಅಪ್ಸೈಡ್ ಹೋಗಿ ಒಂದು ಡೌನ್ ಮೊಮೆಂಟಮ್ ಕೊಡ್ತಾ ಉಂಟು. ಓಕೆ, ಅಂದರೆ ಲೋವರ್ ಲೋ ಲೋವರ್ ಹೈ ಫಾರ್ಮೇಷನ್ ಕ್ರಿಯೇಟ್ ಆಗ್ತಾ ಉಂಟು. ಓಕೆ, ಆದರೆ ಒಂದೆಂತಂದರೆ ಇಲ್ಲಿ ಕಂಪ್ಲೀಟಾಗಿ ಸೈಡ್ ವೈಸ್ ಮೊಮೆಂಟಮ್, ಅಂದರೆ ಕ್ಯಾಂಡಲ್ಸ್ ತುಂಬ ಅಂದರೆ ಹತ್ರ ಆಗಿ ಫಾರ್ಮ್ ಆಗಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವುದೇ ಟ್ರೇಡ್ಸ್ ಈಗ ಇಷ್ಟವರೆಗೆ ಯಾವುದೇ ಟ್ರೇಡ್ಸ್ ತಗೊಳ್ಳಿಲ್ಲ. ಸೊ ನಾನು ಎಂಥ ಆಲೋಚನೆ ಮಾಡ್ತಾ ಇದ್ದೇನೆಂದರೆ, ಫಸ್ಟ್ ಇದು ಲೆವೆಲ್ ಒಂದು ಕ್ರಿಟಿಕಲ್ ಲೆವೆಲ್, ಮತ್ತು ಇದೊಂದು ಕ್ರಿಟಿಕಲ್ ಲೆವೆಲ್. ಓಕೆ, ಸೊ ನಾನು ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಹಾಕಿ ಕೂಡ ನೋಡಿದೆ. ಓಕೆ, ಮೇಜರ್ಲಿ ಇದು ಇಂಪಾರ್ಟೆಂಟ್ ಲೆವೆಲ್ ಅಂತ ಕಾಣಿಸ್ತಾ ಉಂಟು. ಓಕೆ, ಕೆಳಗೆ ಹೋಗೋ ಮುಂಚೆ, ಅಂದರೆ ಕಂಪ್ಲೀಟಾಗಿ ಡೌನ್ ಸೈಡ್ ಹೋಗೋ ಮುಂಚೆ ಒಂದು ಫುಲ್ ಬ್ಯಾಕ್ ಕೊಡ್ತದೆ ಅಂತ ನನಗೆ ಅನಿಸ್ತಾ ಉಂಟು ಈಗ. ಓಕೆ, ಸೊ ಹೀಗೆ ಬಂದು ಹೀಗೆ ಬರುವ ಚಾನ್ಸಸ್ ಕೂಡ ಉಂಟು. ಓಕೆ, ಹಾಗಾಗಿ ಅಬ್ಸರ್ವೇಷನಲ್ಲಿ ನಾನು ನೋಡ್ತೇನೆ ಈ ಲೆವೆಲಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೇನೆ ಅಂತ, ಅದರ ಪ್ರಕಾರ ಒಂದು ಡಿಸಿಷನ್ ತಗೊಳ್ತೇನೆ. ಓಕೆ, ಮತ್ತೆ ಅದು ಇಲ್ಲ ಅಂತ ಆದರೆ ಇನ್ ಕೇಸ್ ಇದು ಒಂದು ಫ್ರೀ ಝೋನ್. ಓಕೆ, ಇದು ಕಂಪ್ಲೀಟ್ ಆಗಿ ನೋಡ್ತಿದ್ದೀರಲ್ಲ, ಇದು ಕಂಪ್ಲೀಟ್ ಆಗಿ ಫ್ರೀ ಝೋನ್. ಇಲ್ಲಿ ಯಾವುದೇ ಥರದ ಆಬ್ಸ್ಟಿಕಲ್ಸ್ ಇಲ್ಲ. ಅಂದರೆ ಇದೊಂದು ಬ್ರೇಕ್ಔಟ್ ಆಗಿ ಒಂದು ಸಾಲಿಡ್ ಆಗಿ ಒಂದು ಡೌನ್ ಸೈಡ್ ಒಂದು ಪುಲ್ ಬ್ಯಾಕ್ ಕೊಟ್ಟರೆ ಒಂದು ಒಳ್ಳೆ ಝೋನ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಥರದ ಒಂದು ಅಂದರೆ ಲೆವೆಲ್ಸ್ ಇಲ್ಲ. ಇದೊಂದು ಫ್ರೀ ಝೋನ್ ಅಂತ ನನ್ನ ಪ್ರಕಾರ ನಾನು ಅಸ್ಯೂಮ್ ಮಾಡ್ತಿದ್ದೇನೆ ಈಗ. ಓಕೆ, ಸೊ ಎಲ್ಲಾದರೆ ಇದು ಬ್ರೇಕ್ಔಟ್ ಆದರೆ ಮತ್ತೆ ಮೋಸ್ಟ್ಲಿ ಟಾರ್ಗೆಟ್ ಇಲ್ಲಿ ತನಕ ಇಡ್ಬೋದು ನಾವು. ಓಕೆ, ನೋಡುವ ಹೇಗೆ ಔಟ್ಕಮ್ ಕೊಡ್ತದೆ ಅಂತ. ಅಷ್ಟರವರೆಗೆ ನಾನು ಲೆವೆಲ್ಸನ್ನು ಅಬ್ಸರ್ವ್ ಮಾಡ್ತೇನೆ, ಮತ್ತು ಒಂದು ಇದು ಕೂಡ ಆ್ಯಡ್ ಮಾಡಿ ಅಲರ್ಟ್ ಕೂಡ ಹಾಕಿಡ್ತೇನೆ. ಓಕೆ, ನೋಡುವ ಹೇಗೆ ಅಂತ. ಸುಸ್ತು ಕೂಡ ಆಗಿದೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮಲ್ಕೊಂಡು ಮತ್ತೆ ನೋಡ್ತೇನೆ ನಾನು ಚಾರ್ಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟಂತ. ಓಕೆ, ಸೊ ಇದು ಲೆವೆಲಲ್ಲಿ ಕೂಡ ಒಂದು ಪಾಸಿಬಿಲಿಟಿ ಎಂತ ಇರ್ಬೋದಂದರೆ, ಒಂದು ಅಪ್ಸೈಡ್ ಮೊಮೆಂಟಮ್ ಕೂಡ ಚಾನ್ಸ್ ಉಂಟು, ಆದರೆ ಕಂಪ್ಲೀಟಾಗಿ ಮಾರ್ಕೆಟ್ ಡೌನ್ ಸೈಡಲ್ಲೇ ಉಂಟು. ಓಕೆ, ಇದು ನೋಡ್ಬೋದು ನೀವು, ಕಂಪ್ಲೀಟಾಗಿ ಡೌನ್ ಸೈಡಲ್ಲೇ ಉಂಟು. ಹಾಗಾಗಿ ಯಾವುದೇ ಥರದ ಒಂದು ಅಪ್ಸೈಡ್ ರಿಸ್ಕಿ, ಆದರೂ ಕೂಡ ನೋಡುವ ಹೇಗಂತ. ಈಗ ಆಲ್ರೆಡಿ ಇದೊಂದು ತುಂಬ ಸೈಡ್ ಬೇಸ್ ಮೊಮೆಂಟಮಲ್ಲಿದ್ದ ಕಾರಣ, ಮತ್ತು ಇವತ್ತು ನ್ಯೂಸ್ ಕೂಡ ಉಂಟು, ಇದು ನೋಡ್ಬೋದು, ನ್ಯೂಸ್ ಕೂಡ ಉಂಟು ಇವತ್ತು. ಓಕೆ, ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಕೂಡ ಟ್ರೇಡ್ ಕೂಡ ಮಾಡಬೇಕು. ನೀವು ನೋಡಿರ್ಬೋದು ಯಾವ ಟೈಪ್ ಅಪ್ಸೈಡ್ ಮೊಮೆಂಟಮ್ ಕೊಟ್ಟಿತ್ತಂತ. ಓಕೆ, ಕೋರ್ PPI ಆ್ಯಂಡ್ PPI 6 ಗಂಟೆಗೆ ಇವತ್ತು ಕೂಡ ಸೇಮ್. ಓ ಮೈ ಗಾಡ್, 6 ಗಂಟೆಗೆ ಮತ್ತೆ 7:30 ಒಂದು ವಾಪಸ್ ನ್ಯೂಸ್ ಉಂಟು. ಇವತ್ತು ಕೂಡ ಟ್ರೇಡ್ಸ್ ಕೂಡ ತುಂಬ ಡೌಟ್ ಕಾಣಿಸ್ತಾ ಉಂಟು. ಅದಕ್ಕೆ ಇದು ಕಂಪ್ಲೀಟಾಗಿ ಸೈಡ್ ವೇಸ್ ಮೊಮೆಂಟಮ್ ಆಗ್ತಾ ಉಂಟು. ತೊಂದರೆ ಇಲ್ಲ, ನಾವು ನಮ್ಮ ಪ್ಲ್ಯಾನ್ ಪ್ರಕಾರನೇ ನೋಡುವ ಹೇಗಂತ. ಅಷ್ಟು ರಿಸ್ಕ್ ತಗೊಳ್ಳೋದು ಕೂಡ ಬೇಡ, ಯಾಕಂದರೆ ನ್ಯೂಸಿಂದ ಸುಮ್ಮನೆ ಅನ್ನೆಸೆಸರಿಯಾಗಿ ಲಾಸ್ ಕೂಡ ಮಾಡಲಿಕ್ಕಿಲ್ಲ. ಓಕೆ, ಸೊ ನೋಡುವ, ಇದು ಪ್ಲ್ಯಾನ್ ಪ್ರಕಾರನೇ ಒಬ್ಸರ್ವ್ ಮಾಡುವ. ಸೊ ಈಗ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೇನೆ, ಒಂದು ಅರ್ಧ ಗಂಟೆ. ಈಗ ಆಲ್ರೆಡಿ 2:45 ಆಗಿದೆ. 3:30 ತನಕ ಮಲ್ಕೊಂಡು ಮತ್ತೆ ವಾಪಸ್ ಎದ್ದು ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟು ನೋಡುವ. ಮತ್ತು ಯಾಕಂದರೆ ನಂಗೆ ವಾಪಸ್ ಆಫೀಸ್ ಕೂಡ ಹೋಗ್ಬೇಕು ಇವತ್ತು. ಡೈಲಿ ಇಲ್ಲ, ನಂಗೆ 3 ದಿನ ಆಫೀಸ್, ಹೈಬ್ರಿಡ್ ಮಾಡೆಲ್. 6:30 ಏನೋ ಕ್ಯಾಬ್ ಬರ್ತದೆ. ಓಕೆ, ಅದರ ಪ್ರಕಾರ ನಾನು ಊಟವೆಲ್ಲ ರೆಡಿ ಮಾಡಿ ಅದರ ಪ್ಯಾರಲಲಿ ಚಾರ್ಟ್ ಅನಾಲಿಸಿಸ್ ಕೂಡ ಮಾಡಿ ಒಂದು ಟ್ರೇಡ್ಸ್ ಕೂಡ ಇದ್ರೆ ತಗೊಂಡು ಮತ್ತೆ ನಿಮಗೆ ಶೇರ್ ಮಾಡ್ತೇನೆ ಅನಾಲಿಸಿಸ್. ಓಕೆ.
ಈಗ ಟೈಮ್ ಆಗಿದೆ 4:20. ಓಕೆ, 4 ಗಂಟೆ ತನಕ ಮಲ್ಕೊಂಡು ಎದ್ದು ಫ್ರೆಶ್ ಆಗಿ ಈಗ ರಾತ್ರಿ ಡಿನ್ನರಿಗೆ ರೆಡಿ ಮಾಡ್ತಿದ್ದೇನೆ. ಓಕೆ, ಸೊ ಬಿರಿಯಾನಿ ಮಾಡ್ತಿದ್ದೇನೆ ರಾತ್ರಿಗೆ, ನೋಡ್ಬೋದು. ಓಕೆ, ವೆಜಿಟೇಬಲ್ಸ್ ಎಲ್ಲ ಕಟ್ಟಾಗಿ ಇಟ್ಕೊಂಡಿದ್ದೇನೆ, ಮ್ಯಾರಿನೇಷನ್ ಕೂಡ ಆಗಿದೆ. ಓಕೆ, ಸಿ ಯು. ಚಾರ್ಟ್ ಹತ್ರ ನೋಡೋದಾದ್ರೆ ಈಗ ತಿಂಡಿ ರಾತ್ರಿ ಊಟಕ್ಕೆ ರೆಡಿ ಆಗ್ತಾ ಉಂಟು. ಆದರೆ ಈಗ ಚಾರ್ಟ್ ನೋಡಿ ಕಂಪ್ಲೀಟ್ ಆಗಿ ಸೈಡ್ ವೇಸಲ್ಲೇ ಉಂಟು. ಓಕೆ, ಯಾಕಂದರೆ ಈಗ ನ್ಯೂಸ್ ಕೂಡ ಉಂಟು, 6 ಗಂಟೆ ನ್ಯೂಸ್ ಕೂಡ ಉಂಟು, ಮತ್ತು 7:15 ಕೂಡ ಒಂದು ನ್ಯೂಸ್ ಉಂಟು. ಓಕೆ, ಹೈ ಇಂಪ್ಯಾಕ್ಟ್ ನ್ಯೂಸ್. ಸೊ ಹಾಗಾಗಿ ಯಾರು ಕೂಡ ಟ್ರೇಡ್ ಮಾಡ್ತಾ ಇಲ್ಲ, ಅಲ್ಲಿ ಕಂಪ್ಲೀಟಾಗಿ ಸೈಡ್ ವೇಸ್ ಮೊಮೆಂಟಮಲ್ಲೇ ಉಂಟು. ಸೊ ನ್ಯೂಸ್ ಬರೋ ಟೈಮಲ್ಲಿ 6 ಗಂಟೆ ನಿನ್ನೆ ಥರನೇ ಇವತ್ತೊಂದು ರಿಯಾಕ್ಷನ್ ಬರುವ ಚಾನ್ಸಸ್ ಉಂಟು. ಓಕೆ, ಸೊ ನನ್ನದು ಪ್ಲ್ಯಾನ್ ಎಂತಂದರೆ ಈಗ ಮೋಸ್ಟ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮಲ್ಲೇ ಪ್ಲ್ಯಾನ್. ಯಾಕಂದರೆ ಕಂಪ್ಲೀಟಾಗಿ ಒಂದು ಟ್ರೆಂಡ್ ಕೂಡ ನೋಡ್ಬೋದು, ಮಾರ್ಕೆಟ್ ಸ್ಟ್ರಕ್ಚರ್ ಕೂಡ ಲೋವರ್ ಲೋ ಲೋವರ್ ಹೈ ಅಲ್ಲೇ ಮೂವ್ಮೆಂಟ್ ಆಗ್ತಾ ಉಂಟು. ಓಕೆ, ಸೊ ಇನ್ನೊಂದು ಎಂತ ಅಂದರೆ ಮೋಸ್ಟ್ಲಿ ಡೈರೆಕ್ಟಾಗಿ ಹೋಗ್ಲಿಕ್ಕಿಲ್ಲ, ಒಂದು ಇಲ್ಲಿ ಒಂದು ಮೇಲೆ ಬಂದು ಕೆಳಗೆ ಹೋಗೋ ಚಾನ್ಸಸ್ ಕೂಡ ಉಂಟು. ಓಕೆ, ಆದರೆ ನಾವು ಟ್ರೇಡ್ ತೊಗೊಳ್ಳಿಕ್ಕೆ ಇಮಿಡಿಯೇಟಾಗಿ ಜಂಪ್ ಆಗೋದಿಲ್ಲ. ಸೊ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ಲೆವೆಲ್ಸಿಗೆ ರಿಯಾಕ್ಟ್ ಆಗ್ತಾ ಉಂಟಂತ ಅದರ ಪ್ರಕಾರನೇ ಮೂಮೆಂಟ್ ಡಿಸಿಷನ್ ತೊಗೊಳ್ಳೋದು. ಓಕೆ, ಟೀ ಕೂಡ ರೆಡಿಯಾಗಿದೆ. ಓಕೆ, ಬಿರಿಯಾನಿ ನಾನು ತೋರಿಸ್ತೇನೆ ಹೇಗಾಗಿದೆ ಅಂತ. ಆಲ್ಮೋಸ್ಟ್ ಓಕೆ, ಚಹಾ ಕೂಡ ಮಾಡ್ತಾ ಇದ್ದೇನೆ ಇಲ್ಲಿ ಸೈಡಲ್ಲಿ. ಆಲ್ರೆಡಿ ಬಿರಿಯಾನಿ ರೆಡಿ ಆಗ್ತಾ ಉಂಟು, ಕ್ವಿಕ್ಕಾಗಿ ತೋರಿಸ್ತೇನೆ ನಾನು ನಿಮಗೆ ಯಾವ ಬಿರಿಯಾನಿ ಅಂತ ಗೆಸ್ಟ್ ಮಾಡಿ. 6 ಗಂಟೆಗೆ ಇನ್ನು 10 ನಿಮಿಷ ಉಂಟು. ಓಕೆ, ಸೊ ಅದರ ಮುಂಚೆ ನಿಮಗೆ ಬಿರಿಯಾನಿ ತೋರಿಸ್ತೇನೆ. ಸೂಪರ್ ಆಗಿದೆ. ಓಕೆ, ಮಶ್ರೂಮ್ ಬಿರಿಯಾನಿ. ಓಕೆ, ಮತ್ತು ಈಗ ನಾವು ಆಫೀಸಿಗೆ ಕೂಡ ಹೊರಡಬೇಕಲ್ವ, ಅದಕ್ಕೆ ನಾನು ಲಂಚ್ ಬಾಕ್ಸಿಗೆ ಹಾಕಿ ರೆಡಿ ಆಗ್ತೇನೆ. ಲಂಚ್ ಬಾಕ್ಸಿಗೆ ಹಾಕಿ ಕೂಡ ಆಯಿತು. ಇದರ ನಂತರ ನಾವು ನೆಕ್ಸ್ಟ್ ಎಂತ ಮಾಡೋದಂದರೆ ಚಾರ್ಟ್ ರಿವ್ಯೂ ಮಾಡೋದು. ಈಗ ಗೋಲ್ಡ್ ಈಗ ನ್ಯೂಸ್ ಕೂಡ ಉಂಟಲ್ವ, ಅದರಿಂದ ಚಾರ್ಟ್ ರಿವ್ಯೂ ಮಾಡಿ ಟ್ರೇಡ್ಸ್ ತಗೊಳ್ಳೋದು. ಓಕೆ, ಸಿ ಯು. ಈಗ ಟೈಮ್ ಆಗಿದೆ 5:55, 5 ನಿಮಿಷ ಉಂಟಿನ್ನು ನ್ಯೂಸಿಗೆ. ನಿನ್ನೆ ಅಷ್ಟು ಮೊಮೆಂಟಮ್ ಬರ್ತದಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಓಕೆ, ಆದರೆ ಒಂದು ಪ್ಲ್ಯಾನಿಂಗ್ ಅಂತ ಅಂದರೆ ಈಗ ಕ್ಯಾಂಡಲ್ಸ್ ನೋಡಿರ್ಬೋದು, ಒಂದೇ ಲೆವೆಲಲ್ಲಿ ಮೂಮೆಂಟ್ ಆಗ್ತಾ ಉಂಟು. ಓಕೆ, ಮೇ ಬಿ ಒಂದು ಡೈರೆಕ್ಷನ್ ಕ್ಲಾರಿಟಿ ಇಲ್ಲ ನನಗೆ ಟ್ರೇಡ್ ಮಾಡಲಿಕ್ಕೆ. ಆದರೆ ಒಂದು ವಿಷಯ ಅಂತ ಅಂದರೆ ಮೇ ಬಿ ಇದು ಲೆವೆಲ್ಲಿಗೆ ಟಚ್ ಆದರೆ ಒಂದು ಮೊಮೆಂಟಮ್ ನೋಡಲಿಕ್ಕೆ ಸಿಗ್ಬೋದು. ಓಕೆ, ಇಲ್ಲಿ ಬಂದು ಒಂದು ಮೊಮೆಂಟಮ್ ಒಂದು ಡಬಲ್ ಟ್ಯಾಪ್ ಆದರೆ ಒಂದು ನೋಡ್ಬೋದು ಹೇಗೆ ಅಂತ ಕನ್ಫರ್ಮೇಷನಿಗೆ. ಇನ್ನೊಂದೆಂತ ಅಂದರೆ ಇಲ್ಲಿ ಕ್ಯಾಂಡಲ್ ವೀಕ್ನೆಸ್ ಕೂಡ ಕಾಣಲಿಕ್ಕೆ ತೋರುತ್ತಾ ಉಂಟು. ಓಕೆ, ಇಲ್ಲಿ ನೋಡ್ಬೋದು ನೀವು, ಒಂದು ಕ್ಯಾಂಡಲ್ ವೀಕ್ನೆಸ್ ಕೂಡ ಕಾಣಿಸ್ತಾ ಉಂಟು. ಓಕೆ ಓಕೆ, ಟೈಮ್ ಆಗಿದೆ ಈಗ 6:45. ಓಕೆ, ಸೊ ಈಗ ನೋಡ್ಬೋದು ಹೇಗೆ ರಿಯಾಕ್ಟ್ ಆಗ್ತಾ ಉಂಟಂತ. ಮೇ ಬಿ ಒಂದು ಫೇಕ್ ಬ್ರೇಕ್ಔಟ್ ಕೊಡ್ತದ ಗೊತ್ತಿಲ್ಲ. 30 ಮಿನಿಟ್ಸ್ ಪ್ರಕಾರ ಒಂದು ವೀಕ್ ರಿಜೆಕ್ಷನ್ ಕೂಡ ಕಾಣಿಸ್ಲಿಕ್ಕೆ ತೋರ್ತಾ ಉಂಟು ಇಲ್ಲಿ. ಓಕೆ, ಸೊ ಗೊತ್ತಿಲ್ಲ. ಈಗ ಅಪ್ಸೈಡ್ ಮೊಮೆಂಟಮ್ ತಗೊಳ್ಳೋದಾದರೆ ಕೂಡ ಟ್ರೇಡ್ ಮೇ ಬಿ ಒಂದು ಪ್ರಾಪರ್ ಆಗಿ ನೋಡಿ, ಟ್ರೆಂಡ್ ಈಗ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕೂಡ ತೋರಿಸ್ತಾ ಉಂಟು. ಓಕೆ, ಹಾಗಾಗಿ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲಿಂದ ನಾವು ಒಂದು ಸೆಲ್ ಟ್ರೇಡ್ ತಗೊಳ್ಳೋದು ಸ್ವಲ್ಪ ರಿಸ್ಕ್. ಆದರೂ ಕೂಡ ಒಂದೆಂತಂದರೆ ಹೇಗೆ ರಿಯಾಕ್ಟ್ ಆಗ್ತಾ ಉಂಟಂತ ನೋಡಬೇಕು ಲೆವೆಲ್ಸಿಗೆ. ಓಕೆ, ಅದರ ನಂತರ ಒಂದು ಡಿಸಿಷನ್ ತೊಗೊಳ್ಬೋದು. ಸೊ ಈಗ 30 ಮಿನಿಟ್ಸ್ ಪ್ರಕಾರ ಒಂದು ಸ್ಟ್ರಾಂಗ್ ಆಗಿ ಒಂದು ಬುಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಆದರೆ ಮೇನ್ ಟ್ರೆಂಡ್ ಡೌನ್ ಸೈಡ್. ಓಕೆ, ಇದು ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಂಪ್ಲೀಟ್ ಆಗಿ ಒಂದು ಡೌನ್ ಸೈಡ್ ಟ್ರೆಂಡ್ ಆಗಿದೆ. ಮತ್ತು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಇದೊಂದು ಕ್ಯಾಂಡಲ್ ಉಂಟಂತ ಹೇಳ್ಬೋದಲ್ವ, ಇದು ಹೈಯರ್ ಹೈ ಪ್ರಕಾರ ಒಂದು ಫಾರ್ಮ್ ಆಗಲಿಲ್ಲ. ಓಕೆ, ಸೊ ಡೈರೆಕ್ಟಾಗಿ ಒಂದು ಅಪ್ಸೈಡ್ ಮೊಮೆಂಟಮ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಪ್ಸೈಡ್ ಮೊಮೆಂಟಮ್ ಅಂದರೆ ಒಂದು ಡೈರೆಕ್ಟಾಗಿ ಒಂದು ಸ್ಪೈಕ್ ಕ್ಯಾಂಡಲ್. ಓಕೆ, ಮೇ ಬಿ ಇಲ್ಲಿಂದ ಒಂದು ಫೇಕ್ ಬ್ರೇಕ್ಔಟ್ ಕೊಟ್ಟು ಕೆಳಗೆ ಬರುವ ಚಾನ್ಸಸ್ ಕೂಡ ಉಂಟು ಹೀಗೆ, ಅಥವಾ ಒಂದು ರ್ಯಾಂಡಮ್ ಆಗಿ ಮೇಲೆ ಕೂಡ ಹೋಗೋ ಚಾನ್ಸಸ್ ಉಂಟು. ಓಕೆ, ಸೊ ಈಗ ಇನ್ನೊಂದು ನ್ಯೂಸ್ ಕೂಡ ಉಂಟು 7:15, ಆದರೆ ಓಕೆ, ಫೆಡ್ ಚೇರ್ಮನ್ ಅವ್ರದ್ದೊಂದು ಸ್ಪೀಚ್ ಕೂಡ ಉಂಟು. ಆದರೆ ನೋಡಬೇಕು ಹೇಗೆ. ಇದು ಒಂದು ಯಾವುದೋ ರಿಪೋರ್ಟ್ಸ್ ಟೈಪ್ ನ್ಯೂಸ್ ಅಲ್ಲ, ಅಂದರೆ CPI ಟೈಪ್ ಒಂದು ಸ್ಟ್ರಾಂಗ್ ನ್ಯೂಸ್ ಬರ್ತಲ್ವ, ಆದರೂ ಕೂಡ ಹೇಳಿಕ್ಕೆ ಆಗೋದಿಲ್ಲ ಹೇಗೆ ಅಂತ. ಈಗ ಕಂಡೀಷನ್ ಕೂಡ
ವರ್ಲ್ಡ್ ವೈಡ್ ಅಲ್ಲಿ ಕೂಡ ನೀವು ನೋಡಿರ್ಬೋದು ವಾರ್, ಯು ಎಸ್ ಮತ್ತು ಇರಾನ್ ವಾಪಸ್ ರೆಸ್ಯೂಮ್ ಆಗಿದೆ ವಾರ್. ಅನ್ಪ್ರೆಡಿಕ್ಟೇಬಲ್ ಮೂವ್ಸ್ ಬರೋ ಚಾನ್ಸಸ್ ಕೂಡ ಉಂಟು. ನೋಡುವ ಹೇಗೆ ರಿಯಾಕ್ಟ್ ಆಗ್ತದೆ ಅಂತ. ಅದ್ರ ಪ್ರಕಾರ ನಾನು ನಿಮಗೆ ಅಪ್ಡೇಟ್ಸ್ ಕೂಡ ಕೊಡ್ತೇನೆ ಅದರ ಟ್ರೇಡ್ ತಗೊಂಡು ಕೂಡ. ಓಕೆ ಓಕೆ, ಲೆವೆಲ್ಸ್ ಎಲ್ಲ ಮಾರ್ಕ್ ಮಾಡಿದ್ದಲ್ವ, ಅದರಲ್ಲಿ ಒಂದೆಂತ ಅಂದರೆ ಇದು ಲೆವೆಲಲ್ಲಿ ನಾನು ಹೀಗೆ ಮಾರ್ಕ್ ಮಾಡಿದ್ದೆ. ಸೊ ಅಲ್ಲಿ ಒಂದು ರಿಜೆಕ್ಷನ್ ತಗೊಂಡು ಡೌನ್ ಸೈಡ್ ಬಂತು. ಓಕೆ, ಮತ್ತೆ ರಾತ್ರಿ ಇನ್ನೊಮ್ಮೆ ಪುಲ್ ಬ್ಯಾಕ್ ಕೊಟ್ಟು ಅಪ್ಸೈಡ್ ಮೊಮೆಂಟಮ್ ಬಂತು. ಓಕೆ, ಇಲ್ಲಿ ನೋಡ್ಬೋದು ನೀವು ಅಪ್ಸೈಡ್ ಮೊಮೆಂಟ್ ಬಂದು ವಾಪಸ್ ರಿಜೆಕ್ಷನ್ ಕೊಟ್ಟಿತ್ತು. ಓಕೆ, ಇಲ್ಲಿ ಒಂದು ಆ್ಯಕ್ಚುಲಿ ದೊಡ್ಡ ಟೈಮ್ ಫ್ರೇಮಲ್ಲಿ ಒಂದು ಸೆಟಪ್ ಫಾರ್ಮ್ ಆಗಿತ್ತು. ಆದರೆ ಒಂದೆಂತ ಅಂದರೆ ನಾನು ರಿಜಿಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ಟ್ರೇಡ್ ತಗೊಂಡೆ ನಾನು. ಓಕೆ, ಅದು ನಾನು ನಿಮಗೆ ಹೇಳ್ತೇನೆ. ಅದು ಮತ್ತೆ ಮಿಸ್ಟೇಕ್ ಕೂಡ ಹೇಳ್ತೇನೆ. ಓಕೆ, ಲಾಸ್ ಆಗಲಿಲ್ಲ, ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆದೆ. ಓಕೆ, ಇದು ಟ್ರೇಡ್ ಇತ್ತದು ಇಲ್ಲಿ. ಹಾಂ, ಈ ಕ್ಯಾಂಡಲಲ್ಲಿ ನಾನು ಎಂಟರ್ ಆದೆ. ಓಕೆ, ಇಲ್ಲಿ ಇದು ಎಷ್ಟು ಗಂಟೆಗಿತ್ತು ಅಂದರೆ 12 ಗಂಟೆಗಿತ್ತು. ಓಕೆ, ಸೊ ನಾನೆಂತ ಮಾಡಿದ್ದೆ, ಫಸ್ಟ್ ನಾನು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟು ಒಂದು ಟ್ರೇಡ್ ತೊಗೊಂಡೆ. ಒಂದೆಂತಕ್ಕೆ ನನಗೆ ಕಾಣಿಸ್ತಿತ್ತಂದರೆ ಒಂದು 15 ಮಿನಿಟ್ಸಲ್ಲಿ ಒಂದು ಸ್ಟ್ರಾಂಗ್ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಕೂಡ ಒಂದು ರಿಜೆಕ್ಷನ್ ಕೂಡ ಕೊಟ್ಟಿತ್ತು. ಓಕೆ, ಸೊ ಹಾಗಾಗಿ ಇದೊಂದು ಟ್ರೇಡ್ ತೊಗೊಂಡೆ ನಾನು. ಮಿಸ್ಟೇಕ್ ಅಂತ ಹೇಳೋದಿಲ್ಲ ನಾನು, ಆದರೆ ಒಂದು ಫಿಯರ್ ಅಂತ ಹೇಳ್ಬೋದು. ಎಂತಕ್ಕಂದರೆ ನಂಗೆ ಒಂದು ಹೆದರಿಕೆ ಇತ್ತಂದ್ರೆ ಎಂತ ಅಂದರೆ ನಾನು ಸ್ವಲ್ಪ ಹಾಂ, ಹೀಗೇನೋ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಓಕೆ, ಸೊ ಮಿಸ್ಟೇಕ್ ಎಂತ ಅಂತ ಹೇಳೋದಿಲ್ಲ ನಾನು. ಇಲ್ಲಿ ಎಂತ ಆಯ್ತಂದರೆ ಆಫೀಸಲ್ಲಿರುವಾಗ ನಂಗೆ ಪ್ರತಿ ಸತಿ ನನಗೆ ಟ್ರೇಡ್ ಮಿಸ್ ಆಗ್ತದೆ. ಓಕೆ, ಸೊ ನೀವು ನಿನ್ನೆ ಕೂಡ ನೋಡಿರ್ಬೋದು, ಒಳ್ಳೆ ಟ್ರೇಡ್ ಕೂಡ ಇತ್ತು, ಅದೊಂದು ಮಿಸ್ ಆಯಿತು 1:2 ಇದು. ಆದರೆ ಇದು ಕೂಡ ಹಾಗೆ ಆಯಿತು. ಓಕೆ, ಇದು ಒಂದು ಕೆಲಸದ ಮಧ್ಯದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಆದರೆ ಈ ಕ್ಯಾಂಡಲ್ ಬರುವಾಗ ಕೆಲಸ ಬಂತು ನನಗೆ. ಓಕೆ, ಆಫೀಸಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟ್ ಎಂಟ್ರಿ ತಗೊಂಡೆ. ಓಕೆ, ಲೇಟ್ ಎಂಟ್ರಿ ಎಲ್ಲಿ ಅಂದರೆ ಇಲ್ಲಿ. ಓಕೆ, 5 ಮಿನಿಟ್ಸಲ್ಲಿ ಹಾಂ, ಇಲ್ಲಿ ತಗೊಂಡೆ ನಾನು ಟ್ರೇಡ್. ಓಕೆ, ಸೊ ಮತ್ತೆ ಎಂತ ಆಯ್ತಂದರೆ ಇಲ್ಲಿ ಆ್ಯಕ್ಚುಲಿ ನನ್ನದು ಎಂಟ್ರಿ ಇದಿರಬೇಕಿತ್ತು, ಇದು ಎಂಟ್ರಿ ಇರಬೇಕಿತ್ತು. ಓಕೆ, ಸೊ ಅದೊಂದು ಮಿಸ್ ಆಯಿತು. ಆದರೆ ಇದು ಎಂಟ್ರಿ ಇದ್ದು ಇಲ್ಲಿ ಸ್ಟಾಪ್ ಲಾಸ್ ಇದ್ದರೆ ನಂದು ಆ್ಯಕ್ಚುಲಿ ನಾನು ಹೋಲ್ಡ್ ಮಾಡಿ ಇಟ್ಕೊಳ್ತಿದ್ದೆ, ಅಥವಾ ಇಲ್ಲೇ ನಂದು ಸ್ಟಾಪ್ ಲಾಸ್ ಇದು ಟಿ ಪಿ ಕೂಡ ಹಿಟ್ ಆಗ್ತಿತ್ತು. ಓಕೆ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಮತ್ತು ಸ್ವಲ್ಪ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ತನಕ ಒಂಥರ ಮಿಸ್ ಆಯ್ತು ಅಂತ ಹೇಳಿದಾಗ ಕೂಡ ಆಯಿತು. ಮತ್ತು ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಇಲ್ಲಿ ತೊಗೊಂಡು ಸ್ಟಾಪ್ ಲಾಸ್ ಇಲ್ಲಿಟ್ಟೆ. ಮತ್ತೆ ಎಂತ ಆಯ್ತಂದರೆ ಇಲ್ಲಿ ನೋಡ್ಬೋದು ನೀವು, ರಿವರ್ಸಲ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದು ರಿವರ್ಸಲ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಆಗ ನಂಗೆ ಸ್ವಲ್ಪ ಹೆದರಿಕೆ ಅಂತ ಹೇಳೋದಿಲ್ಲ, ಆದರೆ ವಾಪಸ್ ಲಾಸ್ ಆಗಬಾರ್ದು ಅಂತ ಹೇಳಿ ಕಾಸ್ಟ್ ಟು ಕಾಸ್ಟಲ್ಲಿ ಈ ಲೆವೆಲಲ್ಲಿ ಕಾಸ್ಟ್ ಟು ಕಾಸ್ಟ್ ಮಾಡಿಬಿಟ್ಟೆ ನಾನು. ಇದು ಕ್ಯಾಂಡಲಲ್ಲಿ ನಂದು ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆದೆ. ಓಕೆ, ಲಾಸ್ ಏನಾಗಲಿಲ್ಲ, $1.5 ಏನೋ ಪ್ರಾಫಿಟ್ ಆಯಿತು. ಆದರೆ ಅದು ತೊಂದರೆ ಇಲ್ಲ. ಆದರೆ ಒಂದು ಒಳ್ಳೆ ಲರ್ನಿಂಗ್ ಕೂಡ ಆಯಿತು. ಓಕೆ, ಸೊ ಈ ಟ್ರೇಡಲ್ಲಿ ನಿಮ್ಗೆ ನನ್ನ ಲರ್ನಿಂಗ್ ಎಂತ ಅಂದರೆ, ಫಸ್ಟ್ ಆಫ್ ಆಲ್ 30 ಮಿನಿಟ್ಸಲ್ಲಿ ನಮ್ಮ ಲೆವೆಲ್ಸ್ ಎಲ್ಲ ಕ್ಲೀನ್ ಆಗಿತ್ತು, ಆಯಿತಾ. ಓಕೆ, ಸೊ ಇಲ್ಲಿ ನಮ್ಮದು ಮಿಸ್ ಆದರೂ ಕೂಡ ಆ್ಯಕ್ಚುಲಿ ನನಗೆ ಅನಿಸ್ತಿತ್ತು ಇದು ಒಂದು ಟ್ರೇಡ್ ಫಾರ್ಮ್ ಆಗಿತ್ತು ಈ ಲೆವೆಲಲ್ಲಿ, ಆದರೆ ಅಷ್ಟು ಕ್ಲಿಯರ್ ಇರಲಿಲ್ಲ. ಓಕೆ, ಇದು ತುಂಬ ಸೈಡ್ ವೇಸ್ ಟೈಪಲ್ಲಿತ್ತು. ಇದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟಲ್ಲಿ ನಾವು ನೋಡೋದಾದರೆ ಐ ಥಿಂಕ್ ನನಗೆ ಮತ್ತೆ ರಿಯಲೈಸ್ ಆಯಿತು, ಒಂದು ಡೌನ್ ಸೈಡ್ ಮೊಮೆಂಟಮಲ್ಲೇ ಇತ್ತು, ಒಂದು ರಿಜೆಕ್ಷನ್ ಕೊಟ್ಟು ಮತ್ತೆ ಒಂದು ಡೌನ್ ಸೈಡ್ ಮೊಮೆಂಟಮ್ ಕೂಡ ಸ್ಟಾರ್ಟ್ ಆಗಿತ್ತು ನೋಡಿ. ಆದರೆ ನಮ್ಮ ಸೆಟಪ್ ಪ್ರಕಾರ ಕ್ಲೀನ್ ಆಗಿ ಇರಲಿಲ್ಲ. ಆದರೆ ಐ ಥಿಂಕ್ ಡೌನ್ ಸೈಡ್ ಮೊಮೆಂಟಮ್ ಆಗ್ತಿರುವಾಗಲೇ ತುಂಬ ಜನ ಇಲ್ಲಿ ಒಂದು ರಿಸ್ಕ್ ತಗೊಂಡು ಎಂಟ್ರಿ ತಗೊಳ್ತಾರೆ. ಓಕೆ, ಆದರೆ ನಮಗೆ ನನ್ನದರಲ್ಲಿ ಆ್ಯಕ್ಚುಲ್ ಆಗಿ ಹೇಳೋದಾದರೆ 15 ಮಿನಿಟ್ಸಲ್ಲಿ ಇದೊಂದು ಎಂಟ್ರಿ ಇತ್ತು. ಆದರೆ ನಾನು 15 ಮಿನಿಟ್ಸ್ ಎಲ್ಲ ಟ್ರೇಡ್ ತಗೊಳ್ಳೋದಿಲ್ಲ, ಯಾಕಂದರೆ ಸ್ಟಾಪ್ ಲಾಸ್ ಕೂಡ ದೊಡ್ಡದಿರ್ತದೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಇದು ಮೇಲೆ ಇದ್ರೂ ಕೂಡ ತೊಂದರೆ ಇಲ್ಲ, ಇಲ್ಲಿ ಇಟ್ಟು ಕಾಸ್ಟ್ ಟು ಕಾಸ್ಟಲ್ಲಿ ಟ್ರೇಲ್ ಮಾಡಬೇಕು. ಓಕೆ ಓಕೆ, ಸೊ ಇದಾಗಿತ್ತು ಇವತ್ತಿದು ನನ್ನ ಅನಾಲಿಸಿಸ್, ಮತ್ತು ನಾನು ಟ್ರೇಡ್ ತೊಗೊಂಡದ್ದು. ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೇನೆ ನಾನು. ಇದು ನಾನು ಮೇನ್ ಅಕೌಂಟಲ್ಲ, ಇನ್ನೊಂದು ಹೊಸ ಅಕೌಂಟ್ ತೊಗೊಂಡಿದ್ದೆ ಅಲ್ವಾ, ಫಂಡೆಡ್ ಅಕೌಂಟಲ್ಲಿ, ಅದರಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ. ಓಕೆ, ಸೊ ಆ್ಯಕ್ಚುಲಿ ನನಗೆ ಆಲ್ಮೋಸ್ಟ್ 1:1 ಕೂಡ ಕೊಟ್ಟಿತ್ತು. ಓಕೆ, ಇದು ಇಲ್ಲಿ ಎಂಟರ್ ಆಗಿದ್ದೆ ಅಲ್ಲ, ಸೊ 1:1 ಕೂಡ ಕೊಟ್ಟಿತ್ತು, ಆಲ್ಮೋಸ್ಟ್ $15 ಅಷ್ಟು. ಆದರೆ ಅದು ರಿವರ್ಸ್ ಆಯಿತು. ಓಕೆ, ತೊಂದರೆ ಇಲ್ಲ, ಇನ್ನೂ ಒಳ್ಳೊಳ್ಳೆ ಅಪರ್ಚುನಿಟಿ ಸಿಗ್ತದೆ ನಮಗೆ. ಅಂದರೆ 15 ಮಿನಿಟ್ಸಲ್ಲಿ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಕೂಡ ನೀವು ನೋಡಿರ್ಬೋದು ಎಷ್ಟು ದೊಡ್ಡದು ಫಾರ್ಮ್ ಆಗಿತ್ತಂತ. ಓಕೆ, ಸೊ ಕೂಲ್ ದೆನ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗ್ತೇನೆ. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.